ಬಾಯ್ ಬಾಯ್ ಮಾ, ಹುಷಾರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಭಾನುವಾರ. ಸೊ ನೋಡಿದ್ರೆ ನಮ್ಮ ಮನೆಯವ್ರು ಬೆಳಗ್ಗೆನೇ 4:45 ಹೊರಗಡೆ ಹೋದರು. ಎಲ್ಲಿಗೆ ಅಂದರೆ ಮಾರ್ಕೆಟ್ಗೆ ಹೋಗಿದ್ದಾರೆ. ನಾಳೆ ಬಂದು ಸೊ ಅವ್ರ ಫ್ರೆಂಡ್ದು ಅಂಗಡಿ ಓಪನಿಂಗ್ ಇದೆ. ಸೊ ಅದೇ ಕೆಲಸಕ್ಕೋಸ್ಕರ ಎಷ್ಟು ದಿನ ಅವ್ರು ರಾತ್ರಿ ಹೊತ್ತು ಲೇಟಾಗಿ ಬರ್ತಾಯಿದ್ದು, ಅಲ್ಲಿ ಓಡಾಡಿಕೊಂಡು ಅಲ್ಲಿ ಕೆಲಸ ಎಲ್ಲ ನೋಡಿಕೊಂಡು ಅದು ಮಾಡ್ತಾಯಿದ್ರು. ಸೊ ಇವತ್ತು ಅಲ್ಲೇ ಹೋಗ್ತಾರೆ. ಅದಕ್ಕೆ ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿದ್ರು ಫ್ರೂಟ್ಸ್ ಎಲ್ಲ ತರೋದಕ್ಕೆ. ಈಗ ಬರ್ತಾಯಿದ್ದಾರೆ ಆನ್ ದಿ ವೇ. 9 ಗಂಟೆಯಲ್ಲೇ ಕಾಲ್ ಮಾಡಿದರು ನನಗೆ. ಸೊ ಬರ್ತಾಯಿದ್ದೀನಿ. ಅವ್ರು ಕಾರಲ್ಲಿ ಹೋಗಿರೋದಾಗಿರೋದ್ರಿಂದ ಸೊ ಬೈಕ್ ಎತ್ಕೊಂಡು ಬಂದುಬಿಡು, ಅವ್ರು ಹಂಗೆ ಹೋಗ್ತಾರೆ, ನಾನು ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡು ಕಾಲ್ ಮಾಡಿದರು. ಸೊ 9 ಗಂಟೆಯಿಂದ ವೆಯ್ಟ್ ಮಾಡಿ ಅವರು ಕಾಲೇ ಮಾಡಿಲ್ಲ. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದು ಹಪ್ಪಳ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಒಣಗಾಕಿ ಈಗ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ಇನ್ನೇನು ಕಾಲ್ ಮಾಡ್ಬೋದು, ಅದನ್ನ ಎತ್ತಾಕ್ಬಿಟ್ಟು ಸೊ ಹೋಗ್ತೀನಿ. ನಾನು ಬರೋಷ್ಟರಲ್ಲಿ ಅದು ನೀರೆಲ್ಲ ಇದಾಗಿರುತ್ತೆ, ಆಮೇಲೆ ಒಣಗಾಕ್ಕೊಳ್ತೀನಿ. ಟೈಮ್ ಬಂದು ಆಲ್ರೆಡಿ 10 ಕಾಲ ಹೋಗಿದೆ ಫ್ರೆಂಡ್ಸ್. ಇನ್ನೂ ನಾಷ್ಟ ಇಲ್ಲ. ನಾಷ್ಟ ತಿನ್ನೋಕ್ಕೆ ಯಾಕೋ ಮೂಡಿಲ್ಲ. ಎಳ್ನೀರಿದೆ, ಅದನ್ನೇ ಕುಡ್ಕೊಳ್ಳೋಣ ಅಂತ. ಅದು ಎಳ್ನೀರು ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಇಲ್ಲಾಂದರೆ ಕುಡ್ಕೊಂಡ್ಬಿಡ್ತಾ ಇದ್ದ ಇಷ್ಟೊತ್ತಿಗೆ. ಸೊ ನಮ್ಮ ಮನೆಯವ್ರು ಬಂದಮೇಲೆ ಅದನ್ನು ಓಪನ್ ಮಾಡ್ಸ್ಕೊಂಡು ಕುಡಿಬೇಕು. ಸೊ ಬನ್ನಿ, ಅವ್ರು ಬರೋಷ್ಟರಲ್ಲಿ ಈಗ ಬೇಗ ಅದು ಪೊಟ್ಯಾಟೊ ಚಿಪ್ಸ್ನ ಎತ್ತಾಕ್ಬಿಟ್ಟು ಹೊರಡೋಣ. ಸೊ ಫ್ರೆಂಡ್ಸ್, ಈಗ ಪೊಟ್ಯಾಟೊ ಚಿಪ್ಸ್ ಮಾಡ್ಕೊಳ್ಳೋಣ ಅಂತ ಪೊಟ್ಯಾಟೊನೆಲ್ಲ 1 kg ಆಗೋಷ್ಟು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಅರಿಶಿಣದ ಪುಡಿ, ಉಪ್ಪು, ಖಾರದ ಪುಡಿ ಹಾಕಬೇಕು. ಅದಕ್ಕೆ ಏನು ಇಟ್ಕೊಳ್ಳಲ್ಲ, ಬಟ್ ಹಾಕಬೇಕು ಒಂದು ಸ್ವಲ್ಪ ಇಟ್ಕೊಂಡ್ಲಿ ಅಂತ ಅಂದ್ಕೊಂಡು. ಆಮೇಲೆ ಡೈರೆಕ್ಟಾಗಿ ಅದನ್ನೆಲ್ಲ ಒಣಗಾಕ್ಬಿಟ್ಟು ಬೇಗ ಬಂದು ಅಡುಗೆಗೆ ರೆಡಿ ಮಾಡ್ಕೊಳ್ತೇನೆ. ಒಂದು ಪ್ಯಾನಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನಾವು ಅಮ್ಮ ಪನ್ನೀರ್ ಕಟ್ ಕಲಿಸಿದ್ರಲ್ಲ, ಸೊ ಅದಕ್ಕೆ ಪನ್ನೀರಲ್ಲಿ ಸ್ವಲ್ಪ ಬಟಾಣಿ ಇತ್ತು, ಹಸಿ ಬಟಾಣಿ, ಅದನ್ನು ಹಾಕ್ಬಿಟ್ಟು ಗ್ರೇವಿ ಇಲ್ಲ ಕುರ್ಮಾ ಥರ ಏನಾದರೂ ಮಾಡೋಣ ಅಂದ್ಕೊಂಡು ಸೊ ಪನ್ನೀರನ್ನ ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಅರಿಶಿನ, ಉಪ್ಪು, ಲೈಟಾಗಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ. ಎಷ್ಟು ಸಾಫ್ಟಾಗಿ ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ರೆಡಿಮೇಡ್ಗಿಂತ ಮನೇಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಮಾಡಿದ್ದೆ ಒಂದು ಸತಿ, ಬಂದಿರಲಿಲ್ಲ. ಬಟ್ ನಾವು ಅಮ್ಮ ಮಾಡಿದ್ದು ಚೆನ್ನಾಗಿತ್ತು. ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ, ಯಾಲಕ್ಕಿ, ಸೋಂಪು, ಜೀರಿಗೆ ಇದಿಷ್ಟು ಹಾಕ್ಕೊಳ್ತಾಯಿದ್ದೀನಿ. ಕಲರ್ಗೆ ಖಾರದ ಪುಡಿ ನಾನು ಹಾಕ್ತಿರೋದು, ಕಲರ್ದು ಮಾತ್ರ MTRದು. ಸೊ ಇದು ಬರೀ ಕಲರ್ ಬರುತ್ತೆ, ಖಾರ ಬರೋಲ್ಲ. ಖಾರದ ಪುಡಿ ಹಾಕಿದ ತಕ್ಷಣ ನಾನು ಮಸಾಲ ಹಾಕ್ಬಿಡ್ಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು, ಇಲ್ಲಾಂದರೆ ಖಾರದ ಪುಡಿ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಆಮೇಲೆ ಅದನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ರುಬ್ಕೊಂಡು ಈಗ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಅದು ಒಂಥರ ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಆಗುತ್ತೆ. ಆಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೋಬಾರ್ದು, ಲೈಟಾಗಿ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಸೊ ಪನ್ನೀರ್ ಫ್ರೈ ಮಾಡ್ಬೇಕಾದ್ರೆ ಅದಕ್ಕೂ ಹಾಕ್ಕೊಂಡಿರ್ತೀವಲ್ಲ, ಸೊ ಇದಕ್ಕೂ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸೊ ಆಮೇಲೆ ಇದು ಬೇಯ್ತಾ ಇತ್ತು. ಸೊ ಪನ್ನೀರ್ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಪಾಂಜಿಗೆ ಎಷ್ಟು ಚೆನ್ನಾಗಿದೆ. ಸೊ ನನಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಒಂದು 2 ನಿಮಿಷ. ಆಮೇಲೆ ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ. ಆಮೇಲೆ ಈ ಧನಿಯಾ ಪುಡಿ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಜ್ಯೂಸಿಯಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಆಮೇಲೆ ಗ್ರೇವಿ ಎಲ್ಲ ಬೇಯ್ತಿತ್ತಲ್ವ, ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ನಲ್ಲ, ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ತೊಗೊಂಡ್ರೆ ಈ ಥರ ಬರ್ತಾ ಇರುತ್ತೆ. ನೋಡಿ ಮಧ್ಯದಲ್ಲೇ ಕುದೀತಾ ಇದೆ. ಮಧ್ಯದಲ್ಲಿ ಕುದೀತಾ ಇದ್ದರೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹಸಿ ಬಟಾಣಿ ಒಂದು ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್, ಅದು ಲಾಸ್ಟ್ ಸ್ವಲ್ಪನೇ ಇದ್ದಿದ್ದು. ಸೊ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಸೊ ಪನ್ನೀರ್ ಜೊತೆ ಚೆನ್ನಾಗಿರುತ್ತೆ ಬಟಾಣಿ ಅಂತೂ. ಆಮೇಲೆ ಪನ್ನೀರ್ನು ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಅಂತ ಬೇಗ ಅಡುಗೆ ಮಾಡ್ಕೊಳ್ತೇವೆ ಫ್ರೆಂಡ್ಸ್, ಯಾಕಂದರೆ ಅವರು ಹಸುವಿಗೆ ತಡೆಯೋದಿಲ್ಲ. ಸೊ ಬೆಳಗ್ಗೆ 7 ಗಂಟೆಗೆ ನಾಷ್ಟ ಮಾಡ್ಕೊಂಡಿದ್ದಾರೆ. ಸೊ ಮತ್ತೆ ಬಂದುಬಿಟ್ರೆ ಏನು ಮಾಡೋದು ಅಂದ್ಕೊಂಡು ಮಾಡಿ ಇಟ್ಬಿಡ್ತೀನಿ. ಬಂದಿದ ತಕ್ಷಣ ಅವರು ಕೇಳಿದ್ರೆ ಹಾಕ್ಕೊಟ್ಬೇಡ ಅಂತ ಅಂದ್ಕೊಂಡು. ಸೊ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸೊ ರೆಡಿಯಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಎಲ್ಲ ಮಾಡಿದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕಿಟ್ಬಿಟ್ಟು ಹೊರಗಡೆ ಬಂದು ನೋಡ್ತಾಯಿದ್ದೆ. ಸೆಂಡಿಗೆ ಎಲ್ಲ ಹಾಕಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹಪ್ಪಳದ ಹಾಕಿದ್ದು, ಅದು ಮೊನ್ನೆದು ಹಾಕಿದ್ದು ಫ್ರೆಂಡ್ಸ್. ಸಾಬೂದನ್ನೋದು ಎಲ್ಲ ನಾವೇ ಖಾಲಿ ಮಾಡಿಬಿಟ್ಟಿದ್ದೀವಿ. ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಮತ್ತೆ ಮಾಡಬೇಕು. ನಮ್ಮ ಅಕ್ಕವ್ರು ಬರೋಷ್ಟರಲ್ಲಿ ಮಳೆ ಬೇರೆ ಬರ್ತಾಯಿದೆ. ಸೊ ಬಿಸಿಲು ಯಾವಾಗ ಬರುತ್ತೋ ಯಾವಾಗ ಮಾಡ್ತೀನೋ ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ಒಂದು ಸ್ವಲ್ಪ ಅವ್ರು ಬರೋಷ್ಟರಲ್ಲಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಸೊ ಫೈನಲಿ ಪನ್ನೀರ್ ಕೂಡ ಆಗ್ತಿತ್ತು. ಸೊ ನಾನು ನಾಷ್ಟ ಮಾಡ್ಕೊಂಡಿರಲಿಲ್ಲ. ಸೊ ಮಾವಿನಕಾಯಿ ಇತ್ತಲ್ಲ ಫ್ರೆಂಡ್ಸ್, ಮಾವಿನಕಾಯಿ ತಿನ್ಕೊಳ್ತಾ ಇದ್ದೀನಿ.
ಆಮೇಲೆ ಬಟ್ಟೆಗಳು ಒಗ್ಗೆಗೆ ಹಾಕಿದ್ದೆ, ಸೊ ಅದನ್ನು ಕೂಡ ಒಣಗಾಕೊಳ್ತೀನಿ ಫ್ರೆಂಡ್ಸ್. ಏನಾದರೂ ವೆರೈಟಿಯಾಗಿ ಮಾಡಿದ್ರೆ ನಾನು ನಮ್ಮ ಮನೆಯವ್ರನ್ನ ಬಿಟ್ಟು ತಿನ್ನೋದಕ್ಕೆ ಹೋಗೋದಿಲ್ಲ, ಅವರು ಇದ್ರೇ. ಸೊ ಸಂಜೆ ಅವ್ರು ಬರೋವರೆಗೂ, ರಾತ್ರಿ ಊಟದವರೆಗೂ ವೆಯ್ಟ್ ಮಾಡಿದ್ದೀನಿ. ಸೊ ನೆನ್ನೆ ನೈಟು ಉಪ್ಸಾರು ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದೇ ಒಂದು ಸ್ವಲ್ಪ ರೈಸ್ ಇತ್ತು. ಸೊ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ತಿನ್ಕೊಳ್ಳೋಣ ಮಧ್ಯಾಹ್ನಕ್ಕೆ, ಈಗೇನು ಮ್ಯಾಂಗೋ ತಿನ್ಕೊಂಡ್ರೆ ಸಾಕು ಅಂದ್ಕೊಂಡು ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪ ಅವ್ರು ಬಿಟ್ಟು ನಾನು ತಿನ್ನೋಕ್ಕೆ ನನಗೆ ಮನಸ್ಸು ಇಲ್ಲ. ಸೊ ಬರ್ತಾರೆ ನೋಡೋಣ, ನಾನು ಅಂದ್ಕೊಂಡೆ ಬಂದುಬಿಡ್ತಾರೆ ಅಂತ ಅಂದ್ಕೊಂಡು, ಬಟ್ ಅವ್ರು ಬಂದಿಲ್ಲ. ಸೊ ಫೋನ್ ಮಾಡ್ತೀನಿ ಅಂದ್ಕೊಂಡು ಅಲ್ಲಿದ್ದ ಕೆಲಸಗಳೇ ನೋಡಿಕೊಂಡು ಅವ್ರು ಬರೋಷ್ಟರಲ್ಲಿ ಸಂಜೆ 6:15 ಆಗೋಯ್ತು, ಸಾರಿ 6:45 ಆಗಿತ್ತು, ಅದಾದರೆ 7 ಗಂಟೆ ಅಂದ್ಕೊಳ್ಳಿ. ಸೊ ಇದೆಲ್ಲ ಆಗಿತ್ತು. ಮತ್ತು ಮ್ಯಾಂಗೋ ತರಿಸಿದ್ರಲ್ಲ ನಿನ್ನೆ, ಮತ್ತು ಮ್ಯಾಂಗೋಗೆ ಮಿಲ್ಕ್ ಶೇಕ್ ಮಾಡೋದಕ್ಕೆ ಹಾಲು ಕೂಡ ತರಿಸಿದ್ರು. ಸೊ ಅದನ್ನೆಲ್ಲ ಮಾಡಿ ಇಟ್ಟಿದ್ದೆ, ಬರ್ತಾರೆ ಬಿಸಿಲಲ್ಲಿ ತಣ್ಣಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕೊಡೋಣ ಅಂದ್ಕೊಂಡು. ಸೊ ಅವ್ರು ಬಂದಿಲ್ಲ, ಫ್ರೀಝರಲ್ಲಿ ಹಂಗೆ ಎತ್ತಿಟ್ಟಿದ್ದೀನಿ. ಸೊ ಸಂಜೆ ಬಂದಮೇಲೆ ಕೊಟ್ಟರೆ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮೊಸರನ್ನ ತಿಂದು, ಸೊ ಈಗ ಮಿಲ್ಕ್ ಶೇಕ್ ಹೇಳಿದ್ನಲ್ಲ, ಸೊ ಅದನ್ನು ಮಾಡಿ ಒಂದು ಐಸ್ ಕ್ರೀಮ್ದು ಬಾಕ್ಸ್ ಇತ್ತಲ್ಲ ಫ್ರೆಂಡ್ಸ್, ಅದರಲ್ಲೇ ಹಾಕಿ ಇಟ್ಟಿದ್ದೀನಿ. ಸೊ ಅದು ತುಂಬ ಆಗೋಯ್ತು, ಎರಡೇ ಹಾಕಿದ್ದಿದ್ದು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಒಂದು ಸ್ವಲ್ಪ ಹೊಲಿಯೋದಿತ್ತು ಫ್ರೆಂಡ್ಸ್, ಹೊಸದು ಬಟ್ಟೆಗಳು ತೊಗೊಂಬಂದಿದ್ದೆ ಲಾಸ್ಟ್ ಟೈಮ್ ಊರಿಂದ ಬರಬೇಕಾದ್ರೆ. ಸೊ ಅದೆಲ್ಲ ಇನ್ನೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಆವಾಗವಾಗ ಹಾಕ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್, ತುಂಬ ದಿನ ಆಯಿತು. ಕೆಲವೊಂದು ಸತಿ ಶೇರ್ ಮಾಡ್ಕೊಳ್ತೀನಿ, ಕೆಲವೊಂದು ಸತಿ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅದು ಮಿಷಿನ್ಗೆ ಕೆಳಗಡೆ ಪಿಲ್ಲೋಸ್ ಥರ ಅದು ಸ್ಟಿಚ್ ಮಾಡ್ಕೊಬೇಕು, ಆದರೆ ಟೈಮ್ ಇಲ್ಲ, ನೋಡೋಣ ಯಾವಾಗ ಮಾಡ್ಕೊಳ್ಳೋದು ಅಂತ. ಅದು ಜರುಗ್ತಾ ಇರುತ್ತಲ್ವ, ಸೊ ಅದಕ್ಕೋಸ್ಕರ. ಸೊ ಆಮೇಲೆ ಹೊಲಿತಾ ಇದ್ದೀನಿ. ಸೊ ಅದೇ ನಾನು ಆವಾಗವಾಗ ಹೇಳ್ದಂಗೆ, ಸೊ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ, ಬ್ಲೌಸ್ ಪೀಸ್ ಕಟ್ಟಿಂಗ್ ಎಲ್ಲ ಅದು ಕಲ್ತ್ಕೊಬೇಕು. ಬಟ್ ನನಗೆ ಅದು ಸರಿಯಾಗಿ ಬರ್ತಾಯಿಲ್ಲ, ಅರ್ಥನೂ ಆಗ್ತಾಯಿಲ್ಲ ವಿಡಿಯೋ ನೋಡಿದ್ರೆ. ನೋಡೋಣ ಏನು ಮಾಡೋದು ಅಂತ. ಮನೇಲಿ ಇರ್ತೀನಲ್ಲ, ಆರಾಮಾಗಿ ಕಲ್ತ್ಕೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಆ್ಯಂಡ್ ಬ್ಲೌಸ್ ಪೀಸಸ್ ಕೂಡ ಯಾವುದೂ ಇಲ್ಲ, ಯಾವುದಾದ್ರು ತರಬೇಕು ಅಂದು ಯಾವುದಾದ್ರು ಮಾಡಿದ್ರೆ ಆಗುತ್ತೆ. ಸೊ ಫೈನಲಿ ಬಟ್ಟೆಗಳೆಲ್ಲ ಹೊಲ್ಕೊತಾ ಇದ್ದೀನಿ. ಒಂದು 3 ಬಟ್ಟೆ ಹೊಲ್ಕೊಂಡೆ ಫ್ರೆಂಡ್ಸ್ ಅಷ್ಟೇ. ನಂದು ಒಂದು ಪ್ಯಾಂಟ್ ಕೂಡ ತುಂಬ ದೊಡ್ಡದಿತ್ತು, ಅದನ್ನು ಕೂಡ ಶಾರ್ಟ್ ಮಾಡ್ಕೊಂಡೆಲ್ಲ ಹೊಲ್ಕೊಂಡೆ. ಆಮೇಲೆ ನೋಡಿದ್ರೆ ಕೆಳಗಡೆ ದಾರ ಖಾಲಿ ಆಗಿಬಿಟ್ಟಿತ್ತು. ಸೊ ಅದನ್ನ ಹಾಕ್ಬೇಕಲ್ವ, ಒಂದೇ ಇದ್ದಿದ್ದು ವೈಟ್ ದಾರ, ಅದರಲ್ಲೂ ಸ್ವಲ್ಪನೇ ಇದ್ದಿದ್ದು, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಸರಿ ಆಮೇಲೆ ಬೇಡ ನೋಡೋಣ ಅಂದ್ಕೊಂಡು ಎತ್ತಿಟ್ಟು ಟೈಮ್ ಬಂದು ಆಲ್ರೆಡಿ 4 ಗಂಟೆ ಹೋಗಿತ್ತು ಫ್ರೆಂಡ್ಸ್. ಮತ್ತು ಕೆಲಸಗಳೆಲ್ಲ ಮಾಡಬೇಕಲ್ಲ, ಕಸ ಎಲ್ಲ ಗುಡಿಸ್ಬೇಕಿತ್ತು, ಒಂದು ಡೆಲಿವರಿ ಬೇರೆ ಬಂದಿತ್ತು, ಅದನ್ನು ರಿಸೀವ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳೆದು ನಾನು ಫ್ರೆಶ್ ಆಗಿ, ಸೊ ಇದೆಲ್ಲ ಕೆಲಸ ಇತ್ತಲ್ಲ. ಡೆಲಿವರಿ ಬಂದಿದ್ದಿತ್ತೆ ಫ್ರೆಂಡ್ಸ್, ಹಾಲು ಕ್ಯಾನ್ ಬುಕ್ ಮಾಡಿದ್ವಲ್ಲ, ಸೊ ಅವ್ರು ಈ ನಡುವೆ ಹಾಲು ಕೊಡ್ತಾ ಇದ್ದಾರಲ್ವ, ಸೊ ಅವ್ರದ್ದೇ ಪಾತ್ರೆ ಯಾವಾಗಲೂ ತಂದಿಟ್ಕೊಳಕ್ಕಾಗಲ್ಲ, ಯಾಕಂದರೆ ಅವ್ರಿಗೂ ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮನೆಯವ್ರು ರಾತ್ರಿ ಹೊತ್ತೆಲ್ಲ ತೊಗೊಂಡೋಗಿ ಕೊಡ್ತಾಯಿದ್ರು ರೀ ಮತ್ತು ಅವ್ರಿಗೆ. ಸೊ ಅದಕ್ಕೋಸ್ಕರ ಬುಕ್ ಮಾಡಿದ್ದೆ, ಬಂದಿತ್ತು, ಚೆನ್ನಾಗಿದೆ, 3 ಲೀಟ್ರದ್ದು, ಸ್ವಲ್ಪ ದೊಡ್ಡದಾಗೆ ಬಂದಿತ್ತು. ಆಮೇಲೆ ಎಲ್ಲನೂ ಎತ್ತಿಟ್ಟು ಮಿಷಿನ್ ಕೂಡ ಎತ್ತಿಟ್ಬಿಟ್ಟೆ. ಸಂಡಿಗೆ ಎಲ್ಲ ಒಣಗಾಕಿದ್ನಲ್ಲ, ಸೊ ಪೊಟ್ಯಾಟೊ ಚಿಪ್ಸ್ ಅದನ್ನು ಎಲ್ಲ ಹೋಗಿ ಎತ್ಕೊಂಡು ಬಂದೆ, ಮಳೆ ಬರೋಂಗಿತ್ತು. ಸೊ ಬನ್ನಿ ನೋಡೋಣ. ಸ್ವಲ್ಪ ಒಣಗಿದೆ, ಆಲ್ರೆಡಿ ಒಂದು ದಿನಕ್ಕೆ ಒಣಗೋಗಿದೆ ಫ್ರೆಂಡ್ಸ್, 90% ಒಣಗೋಗಿದೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 6:15 ಆಗಿದೆ. ಸೊ ಕರೆಂಟ್ ಬೇರೆ ಇಲ್ಲ. ಸೊ ನಮ್ಮ ಮನೆಯವ್ರು ಬೆಳಗ್ಗೆ 4:45 ಹೋಗಿದ್ದು. ಸೊ ಇನ್ನೂ ಬಂದಿಲ್ಲ ಅವ್ರ ಪಾಪ. ಬೆಳಗ್ಗೆಯಿಂದ ಊಟ ನಾಷ್ಟ ಮಾಡಿದ್ರೋ ಇಲ್ವೋ. ಅವ್ರು ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದರೆ, ಮಾಡಿರಲ್ಲ, ನನ್ನ ಹತ್ರ ಮಾಡಿದೆ ತಿಂದೆ ಅಂತ ಸುಳ್ಳು ಹೇಳ್ತಾರೆ. ಸೊ ಪಾಪ ತಿಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಏನು ಮಾಡೋದು, ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಅವರು ನೆನ್ನೆ ಹೇಳಿದ್ರು, ಪನ್ನೀರ್ ನೆನೆ ತೊಗೊಂಬಂದಿದ್ದಾನೆ, ಸೊ ಪನ್ನೀರ್ ಕರಿ ಮಾಡು, ನಾಳೆ ತಿನ್ನೋಣ ಅಂತಂದಿದ್ರು. ಸೊ ಅವ್ರಿಗೂ ಗೊತ್ತಿರಲಿಲ್ಲ ಇವತ್ತು ಅವರು ಬೆಳಗ್ಗೆ ಬೇಗನೆ ಹೋಗ್ತಾರೆ ಮತ್ತು ಬರಲ್ಲ ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಬೆಳಗ್ಗೆಯಿಂದ ಮಾಡಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಮಾಡಿದ ತಕ್ಷಣ ಅದು ತಣ್ಣಗಾದ್ಮೇಲೆ ಹೋಗ್ಬಿಡುತ್ತೆ ಬಿಸಿಲಿಗೆ ಅಂದ್ಬಿಟ್ಟು ಫ್ರೀಝರಲ್ಲಿ ಎತ್ತಿಕ್ಬಿಟ್ಟೆ ಫ್ರೆಂಡ್ಸ್. ಆಸಿಡ್ ಕೂಡ ಇಕ್ಬಿಟ್ಟಿದ್ದೆ ನಾನು, ಆಸಿಡ್ ಕೂಡ ಎತ್ತಿಟ್ಟಿದ್ದೀನಿ. ನಾನು ಕೂಡ ಮಾಡ್ಕೊಂಡಿಲ್ಲ, ಅವ್ರು ಬಂದಿಲ್ಲ ಅಂದ್ಕೊಂಡು. ಸೊ ನೈಟಿದೆ ರೈಸ್ ಇತ್ತು ಅಂತ ಅದನ್ನೇ ಮೊಸರು ಹಾಕ್ಕೊಂಡು ತಿನ್ಕೊಂಡೆ. ಸೊ ಮಧ್ಯಾಹ್ನಕ್ಕೇನೂ ತಿಂದಿಲ್ಲ. ಮ್ಯಾಂಗೋದು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದಲ್ಲ, ಅದೇ ಒಂದು ಸ್ವಲ್ಪ ತಿನ್ಕೊಂಡೆ. ಅವ್ರು ಬಂದಮೇಲೆ ಒಟ್ಟಿಗೆ ತಿನ್ನೋಣ ಅಂತ. ನೋಡೋಣ ಯಾವಾಗ ಬರ್ತಾರೆ ಏನು ಅಂತ. ನಾನು ಫೋನ್ ಮಾಡಿಲ್ಲ, ಯಾಕಂದರೆ ಅಲ್ಲಿ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ, ಅವರೇ ಫ್ರೀ ಇದ್ದರೆ ಅವರೇ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಬನ್ನಿ, ಈಗ ಬಟ್ಟೆಗಳೆಲ್ಲ ಎತ್ಕೊಬಂದು ಬಟ್ಟೆಗಳೆಲ್ಲ ಮಡ್ಚಿಟ್ಟು ಕಸ ಎಲ್ಲ ಗುಡಿಸಿ ಒರೆಸಿ ನಾನು ಫ್ರೆಶ್ ಆಗಿ ಸೊ ಈಗ ಬಂದಿದ್ದೀನಿ. ರಾತ್ರಿಗೆ ಅಡುಗೆ ಅದೇ ಆಗುತ್ತೆ, ಏನು ಮಾಡೋದು ಗೊತ್ತಿಲ್ಲ. ನೋಡೋಣ, ಯಾವುದಾದ್ರು ಒಂದು ಒಳ್ಳೆ ಮೂವಿ ಹಾಕಿದರೆ ಮೂವಿ ನೋಡೋಣ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಂದು ಫ್ರೆಶ್ ಆದಮೇಲೆ ಅವ್ರಿಗೂ ಕೂಡ ಮಿಲ್ಕ್ ಶೇಕ್ ಹಾಕ್ಕೊಟ್ಟೆ. ಸೊ ತಣ್ಣಗಿತ್ತಲ್ಲ, ಸೊ ತಿಂದ್ಕೊಂಡ್ರು. ಆಮೇಲೆ ಊಟ ಕೂಡ ಹಾಕ್ಕೊಟ್ಬಿಟ್ಟು, ಅವ್ರಿಗೆ ಎನರ್ಜಿನೇ ಇಲ್ಲ. ಸೊ ಅದಕ್ಕೆ ಫಸ್ಟ್ ನೀನು ಊಟ ಮಾಡ್ಕೊ, ಎನರ್ಜಿ ಬರುತ್ತೆ ಅಂದ್ಬಿಟ್ಟು ಫಸ್ಟು ಊಟ ಹಾಕ್ಕೊಟ್ಟೆ. ಸೊ
ತುಂಬ ಟೇಸ್ಟಿಯಾಗಿ ಬಂದಿತ್ತು, ಸಕ್ಕತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಈಸಿ. ಅದ್ರ ಜೊತೆ ಆಮೇಲೆ ಮಾವಿನಕಾಯಿ ಇತ್ತಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಉಪ್ಪು ಖಾರ ಹಾಕಿದ್ರೆ ಜಜ್ಜಿ ಕೊಟ್ಟಿದ್ದೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.